ಎಷ್ಟೊಂದು ಸಮಯ ಆಗುತ್ತೆ ಗೊತ್ತಾ, ಎಲ್ಲ ಭಾವನೆಗಳು ಒಂದೇ ಸರ್ತಿ ತಲೆಯಲ್ಲಿ ಓಡ್ತಾ ಇರುತ್ತೆ, ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಅದೇ ಥರ ಇವತ್ತು ಅದೇ ಥರ ದಿನ ಇದೆ. ನಾಳೆ ಇನ್ಯಾವ ಲೆವೆಲಿಗೆ ನಾನು ಇರ್ತೀನೋ ದೇವ್ರಿಗೆ ಗೊತ್ತು. ಬಟ್ ನೀವೇನೇ ಹೇಳಿ, ನನಗಿರೋ ಒನ್ ಆಫ್ ದ ಡ್ರೀಮ್ ಆಗಿತ್ತಿದ್ದು ಅದು ಇವಾಗ ಫುಲ್ಫಿಲ್ ಆಗ್ತಾ ಇದೆ. ನಿಮಗೆಲ್ಲ ಹೇಗನ್ಸುತ್ತೋ ಏನೋ ಗೊತ್ತಿಲ್ಲ. ಇವತ್ತು ನಾನು ಇಲ್ಲಿ ಏನಂತಾರೆ ಗಂಗಾವತಿ ಅಲ್ಲ ನಿಮ್ಮೂರು, ಗಂಗಾವತಿ ಡ್ಯಾನ್ಸಿಂಗ್ ಸ್ಟಾರ್ಸ್, ಸೂಪರ್ ಸ್ಟಾರ್ ಡ್ಯಾನ್ಸಿಂಗ್ ಸ್ಟಾರ್ಸ್ ಜೊತೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ನನಗೆ ಸಖತ್ ಖುಷಿ ಇದೆ. ಈಗ ಆಲ್ರೆಡಿ ಫ್ರೇಮ್ ನೋಡ್ತಾ ಇದ್ದೀರಾ ನೀವು, ಇವರೆಲ್ಲರೂ ನನ್ನ ಫ್ರೆಂಡ್ಸ್. ಎಲ್ಲರೂ ಹಾಯ್ ಹೇಳಿ. ಸೊ ನಾನು ಮಾಡ್ತಿರೋ ಸಾಂಗಲ್ಲಿ ಇಲ್ಲೊಂದು 4 ಹುಡುಗಿರಿದ್ದಾರೆ. ಆಮೇಲೆ ಇಲ್ಲೂ ಎಲ್ಲರೂ ಬೇರೆ ಬೇರೆ ಸಾಂಗಿಗೆ ಡ್ಯಾನ್ಸ್ ಮಾಡಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಿಮ್ಮ ಕೆಲಸ ಏನಂತಂದರೆ DKD ನೋಡಿ ನನ್ನ ಸಪೋರ್ಟ್ ಮಾಡಿ, ಎಂಜಾಯ್ ಮಾಡಿ. ಎಲ್ಲರೂ ಸಖತ್ತಾಗಿ ಡ್ಯಾನ್ಸ್ ಮಾಡೋರೆ, ಎಲ್ಲರನ್ನೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇವಳು ಸೂನ್. ಇವಾಗ ನಾವು ಸ್ಟೇಜ್ ರಿಹರ್ಸಲ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ ಸ್ಟೇಜ್ ಪ್ರಾಕ್ಟೀಸ್ ನಡೀತಾ ಇದೆ. ನೆಕ್ಸ್ಟ್ ನಾನು ಹೋಗ್ಬೇಕು. ಏನು ಗೊತ್ತಾ, ಈ ಬಾಸ್ ಕೊಟ್ಬಿಟ್ಟು ನಾ ಇವಾಗೆಲ್ಲ ಮೈಕೈ ನೋವ್ತಾ ಇದೆ ನನಗೆ. ಸುಮ್ಮನೆ ಮಾಡ್ತಾ ಇರ್ಬೇಕು ಡ್ಯಾನ್ಸು, ನಿಲ್ಸಿದ್ರೆ ಸಾಕು ಮೈಕೈ ನೋವ್ತಾ ಇದೆ. ಬಟ್ ಸಿ ಯು ಆನ್ ಸ್ಟೇಜ್. ಕೃಷ್ಣಗೋಸ್ಕರ ಕಾದು ಇವತ್ತು ಸೂಜಿ ಥರ ಐತಲ್ಲ, ಅವ್ರ ಹತ್ರ ಇಸ್ಕೊಂಡು ಹಿಂಗೆ ಸ್ಟಿಚ್ ಹಾಕ್ಬಿಡೋಣ. ಇದು ಕಳ್ದೋಗ್ತಾರೆ. ಹಾಂ ಇವಾಗ ಹೇರ್ಸ್ಟೈಲ್ ಆಯ್ತಾ ಅಂತ ಮೇಕಪ್ ಆದ್ಮೇಲೆ ಕಾಸ್ಟ್ಯೂಮ್ ಹಾಕೊಂಡ್ಮೇಲೆ ಅಂತ. ಬಟ್ ಇದ್ರ ಮಾಡ್ತಿರೋ ಮೇಜರ್ ರೀಸನ್ ಶಿವಣ್ಣ. ಹಂಗೆ ನೋಡಿ, ಇದು ಸಂಯಮ. ಸೇ ಹಾಯ್ ಟು ಸ್ಯಾಮ್, ದ ಒನ್ ಹೂ ಏನಂತಾರೆ ಇವಾಗಲ್ಲ ಭರ್ಜರಿ ಬ್ಯಾಚುಲರ್ ಟೈಮಿಂದನೂ ಕಾಸ್ಟ್ಯೂಮ್ ಮಾಡ್ತಾ ಇರೋದು ಸಂಯಮನೇ. ಸೊ ನೀವು ನನ್ನ ಭರ್ಜರಿ ಬ್ಯಾಚುಲರ್ ಡ್ಯಾನ್ಸ್ ಕಾಸ್ಟ್ಯೂಮ್ ಎಲ್ಲ ನೋಡಿದ್ರೆ ಸಂಯಮ ಇದು. ತುಂಬ ಕಾಸ್ಟ್ಲಿ ಕ್ಯಾಮ್ರಾಮನ್ ಇಟ್ಕೊಂಡಿದ್ದೀನಿ ನಾನು. ಮೈ DOP ಇಸ್ ನನ್ ಅದರ್ ದೆನ್ ಮಿನಿಸ್ಟ್ರ್ ಮಗ. ಊರಿಗೆ ದೊಡ್ಡ ತಲೆ ಸಿದ್ದೇಗೌಡರು DOP ಆಗಿದ್ದಾರೆ ಇವತ್ತು. ಎಷ್ಟು ರಿಚ್ ಬಜೆಟ್ ಇದೆ ನನ್ನ ಯೂಟ್ಯೂಬ್ಗೆ ಅಂತ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಕೊಡಿಲಿ ನಿಮ್ಮನ್ನು ತೋರ್ಸಕ್ಕಲ್ಲ ನಮ್ಮ ಜನರಿಗೆ. ಡೋಂಟ್ ವೆರಿ, ನಮ್ಮ ಡ್ಯಾನ್ಸ್ ಆದ್ಮೇಲೆ ಇದು ರಿವೀಲ್ ಆಗುತ್ತೆ. ಹಾಯ್ ಸಿದ್ದೇಗೌಡ್ರೆ, ಏನು ನಿಮ್ಮ ಬ್ಯುಸಿ ಸ್ಕೆಡ್ಯೂಲು, ಪಾಲಿಟಿಕ್ಸು, ಮನೆ ಇದೆಲ್ಲದ್ರ ಮಧ್ಯ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೀರಾ? ಇಲ್ಲೂ ಈ ಇಂಟರ್ವ್ಯೂ ಬೇಕಾ? ಜಿ ಕುಟುಂಬದಲ್ಲಿ ಮಾಡ್ತೀರಾ, ಜಿ ಪವರ್ ಈವೆಂಟ್ ಮಾಡ್ತೀರಾ, ಎಲ್ಲ ಕಡೆ ಇಲ್ಲ ಇಲ್ಲ, ನಾನು ಖುಷಿ ಆಗ್ತಾ ಇರೋದು ನಿಮ್ಮ ಡ್ಯಾನ್ಸ್ ನೋಡೋದಕ್ಕೆ. ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ಅದೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ DKD ಬೇಕಲ್ಲ. ಎಸ್. Dance
ಸೀಸನ್ಗಾಗಿ ಪವರ್ಫುಲ್ ಜಡ್ಜಸ್. I dedicate this show to my father. DKD season 9 is mine. ಗ್ರ್ಯಾಂಡ್ ಟ್ರೆಂಡ್ ಸೆಟ್ ಮಾಡಿದ ಡ್ಯಾನ್ಸಿಂಗ್ ಸೆಲೆಬ್ರಿಟೀಸ್. ನನಗೆ ಅಪ್ಪನೇ ಡ್ಯಾನ್ಸ್ ಮಾಡ್ತಿದ್ದೆ ಅಂತ. ನೆಕ್ಸ್ಟ್ ಲೆವೆಲ್ ಸ್ವಾಗ್. DKD ಲಿಮಿಟೇ ಬೇರೆ ಇದೆ. ಇದು ಗ್ರ್ಯಾಂಡ್ ಓಪನಿಂಗ್, ಗ್ರ್ಯಾಂಡ್ ಫಿನಾಲೆನಾ? ಅದನ್ನ ಕಳ್ಕೊಂಡೆ, ಇದನ್ನ ಪಡ್ಕೊಂಡೆ. I love you. ನಿನಗೆ ನೀನೇ ಸರಿ ಸಾಟಿ. My mind was. ನವೆಂಬರ್ 15ರಿಂದ ಶನಿವಾರ ಮತ್ತು ಭಾನುವಾರ ರಾತ್ರಿ 7:30ಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೀವು ಸಪೋರ್ಟ್ ಮಾಡಿದ ರೀತಿ ಭರ್ಜರಿ ಬ್ಯಾಚುಲರ್ಸ್ ಇರಬಹುದು, ಅದಕ್ಕಿಂತ ಮುಂಚೆ ಗಿಚ್ಚೆ ಗಿಲಿಗಿಲಿ ಇರಬಹುದು, ನನಗೆ ಡ್ಯಾನ್ಸ್ಗಳಿದ್ದಂಥ ಒಂದು ಇಂಟ್ರೆಸ್ಟ್ ಇವಾಗ ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಕ್ಯಾನಾಟ್ ಬಿಲೀವ್ ನಾನು ಒಂದು ಸೀಸನ್ನು ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಜೊತೆ ಮಾಡ್ತಾ ಇದ್ದೀನಿ ಅನ್ನೋ ಇನ್ನೂ ನಂಬಕ್ಕಾಗ್ತಾಯಿಲ್ಲ. ಎನಿವೇ ಒಂದು ಎಪಿಸೋಡ್ ಅಷ್ಟೇ ಶೂಟ್ ಆಗಿರೋದು. ದಟ್ಸ್ ವೈ ಮೇ ಬಿ ಇನ್ನೊಂದು 2 ಎಪಿಸೋಡ್ ಆದಮೇಲೆ ಹೌದಪ್ಪ ನಾನು DKD ಮಾಡ್ತಾ ಇದ್ದೀನಿ ಅನ್ನೋದೊಂದು ಹೇಳ್ತಾರೆ ಆಲ್ರೆಡಿ ಗೊತ್ತಿದೆ, ಬಟ್ ರಿಯಾಲಿಟಿ ಹಿಟ್ ಆಗುತ್ತೆ. ಬಾತ್ರೂಮಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಡೋಂಟ್. ಫಸ್ಟ್ ಆಫ್ ಆಲ್ ಐ ಆಮ್ ಡೂಯಿಂಗ್ ಮೈ ಸ್ಕಿನ್ ಕೇರ್ ರೈಟ್ ನಾವು. ಸೊ ಅದಕ್ಕೇ ಇದ್ರ ಬಗ್ಗೆ ಮಾತಾಡ್ತಾ ನಿಮ್ಮ ಹತ್ರ ತುಂಬ ಇದು ಹೇಳೋದಕ್ಕೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ವಾಚ್ಗೆ ಲಾಂಗ್ ಸ್ಟೋರಿ ಶಾರ್ಟ್, ನವೆಂಬರ್ 2 ನನಗೆ ಕನ್ಫರ್ಮ್ ಆಗಿದ್ದು ದ್ಯಾಟ್ ಐ ಬಿ ಅ ಪಾರ್ಟ್ ಆಫ್ DKD ಅಂತ. ಆ್ಯಂಡ್ ಬಟ್ ನಾನು ಮೈಸೂರಲ್ಲಿದ್ದೆ ಅವಾಗ. ಇಮಿಡಿಯೇಟಾಗಿ ನಾನು ರಾತ್ರಿ ಮೈಸೂರಿಂದ ಬಂದು 3rd ನನಗೊಂದು ಶೂಟ್ ಇತ್ತು, ಇಂಟರ್ವ್ಯೂ ಶೂಟ್. ಅದನ್ನು ಮುಗಿಸಿ 3rd ಸಂಜೆ ನಾನು ರಿಹರ್ಸಲ್ಗೆ ಹೋಗ್ತೀನಿ. ಆ್ಯಂಡ್ ಅಪ್ ಅಂಟಿಲ್ 10:30 ನೈಟ್ 11 ನಾನು ರಿಹರ್ಸಲ್ ಮಾಡಿ 4th ಮಾರ್ನಿಂಗ್ ಮತ್ತೆ ಡಾನ್ಸ್ ಸ್ಟುಡಿಯೋಗೆ ಹೋಗಿ ರವಿ ಮಾಸ್ಟರ್ ಸ್ಟುಡಿಯೋಲಿ ಕೊರಿಯೋಗ್ರಫಿ ಮಾಡಿದ್ದು ಓಪನಿಂಗ್ ಎಪಿಸೋಡ್ ಆ್ಯಕ್ಟನ್ನು. ಸೊ ಅಲ್ಲಿ ಕೊರಿಯೋಗ್ರಫಿ ಪ್ರಾಕ್ಟೀಸ್ ಮಾಡಿ 4th ಮಾರ್ನಿಂಗು ಅರೌಂಡ್ 11 o'clock 12 o'clockವರೆಗೂ ಸ್ಟುಡಿಯೋಲಿದ್ದು ಮಧ್ಯಾಹ್ನ 3 o'clock ಹಾಗೆ ನಾವು ನಂದಿಲಿ ಗ್ರೌಂಡ್ಸಲ್ಲಿ ಶೂಟ್ ಮಾಡಿದ್ದು. ಸೊ ಸ್ಟೇಜ್ ರಿಹರ್ಸಲ್ಗೆ ಅಂತ ಹೋಗಿದ್ದು 4th. ಸ್ಟೇಜ್ ರಿಹರ್ಸಲ್ ಮುಗಿಸಿ ಮನೆಗೆ ಬರೋ ತನಕ ರಾತ್ರಿ 11:30 ಆಗಿತ್ತು. ಅಗೇನ್ 5th ನವೆಂಬರ್ ಮಾರ್ನಿಂಗ್ ನಾನು ವಾಪಸ್ ಸೆಟ್ಟಿಗೆ ಹೋಗಿದ್ದೀನಿ. ನನ್ನ ಪರ್ಫಾರ್ಮೆನ್ಸ್ ಬಂದಾಗ ನೈಟ್ ಇಟ್ ವಾಸ್ 11 o'clock 11 ಆಗಿತ್ತು. ಆ್ಯಂಡ್ ಸೊ ವಿತಿನ್ ನವೆಂಬರ್ 2nd and 5th ಇಟ್ಸ್ ಲೈಕ್ DKDಲಿ ಇದ್ದೀನಿ ನಾನು. ಆ್ಯಂಡ್ ಓಪನಿಂಗ್ ಎಪಿಸೋಡ್ ಕೂಡ ಶೂಟ್ ಮಾಡಿದ್ವಿ ನಾವು. ಐ ಹೋಪ್ ಸೊ ನೀವು ಪ್ರೋಮೋ ನೋಡಿದ್ದೀರಾ ಅಂತ. ನನಗೆ ಶಕ್ತಿ ಕೊಡಿ ಈ ಒಂದು ಎಂಟೈರ್ ಸೀಸನಲ್ಲಿ ನಾನು ತುಂಬ ಸ್ಟ್ರಾಂಗಾಗಿ ಕಾನ್ಫಿಡೆಂಟಾಗಿ ಪರ್ಫಾರ್ಮೆನ್ಸ್ ಮಾಡೋ ಥರ ಒಂದು ಆಶೀರ್ವಾದ ಕೊಡಿ. ಆ್ಯಂಡ್ ಐ ವಿಲ್ ಕೀಪ್ ಎಂಟರ್ಟೈನಿಂಗ್ ಯು ಗೈಸ್ ಥ್ರೂ ಔಟ್ ದ ಸೀಸನ್. ಆ್ಯಂಡ್ ಬೈ ದ ವೇ ತುಂಬ ಟೈಮ್ ಆದಮೇಲೆ ಬುಜ್ಜಿ ರೆಕಮೆಂಡೇಷನ್ಸ್ಗೆ ಸ್ವಾಗತ ಸುಸ್ವಾಗತ. ಅಕ್ನಿ ಪಿಂಪಲ್ ಅನ್ನೋದೆಲ್ಲ ಏನಿದೆ ಇಟ್ಸ್ ಎಲ್ರಿಗೂ ಬರುತ್ತೆ, ಎಲ್ರಿಗೂ ಬರಲ್ಲ, ಹಿಂಗೆ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದೆಲ್ಲ ಪಾಯಿಂಟು. ಇಟ್ ಆಲ್ಸೋ ಅಂತಾರೆ ಒಂದು ರೊಟೀನ್, ಒಂದು ರೆಜಿಮ್ ಫಾಲೋ ಮಾಡೋದು. ಆ್ಯಂಡ್ ನಾವು ಏನು ತಿಂತೀವಿ ಏನು ತಿನ್ನಲ್ಲ ಅನ್ನೋದ್ರ ಮೇಲೂ ಎಲ್ಲ ಡಿಪೆಂಡ್ ಆಗುತ್ತೆ. ಆಲ್ ಥ್ಯಾಂಕ್ಸ್ ಟು ಮೈ ಫೇಸ್ ವಾಶ್ನ ನಾನು ಇವಾಗ ಮೈಸೂರಲ್ಲಿ ಬಿಟ್ಬಿಟ್ಟಿದ್ದೀನಿ. ಅದು ಬರುತ್ತೆ ಇನ್ನೇನು ಸ್ವಲ್ಪ ನಾಳಿದ್ರಲ್ಲಿ. ಇವಾಗ ನಾನು ಯೂಸ್ ಮಾಡ್ತಿರೋದು ಬಯೋಟಿಕ್ ಅವರ ಈ ಒಂದು ಪಪಾಯ ಫೇಸ್ ವಾಶ್ ಏನಿದೆ, ಫೇಸ್ ಸ್ಕ್ರಬ್ ಥರನೂ ಕೂಡ ಆ್ಯಕ್ಟ್ ಮಾಡುತ್ತೆ. ಆಲ್ಮೋಸ್ಟ್ 1 yearಯಿಂದ ಸ್ಟ್ರಕ್ ಟು ದಿಸ್. ಬೇರೆ ಯಾವ ಫೇಸ್ ವಾಶು ಕೂಡ ನಾನು ಯೂಸ್ ಮಾಡೋದಿಲ್ಲ. ಆ್ಯಂಡ್ ರೀಸೆಂಟ್ಲಿ 1 ತಿಂಗಳಿಂದ ಐ ಆಮ್ ಯೂಸಿಂಗ್ ದಿಸ್. ಈಗ ಆಲ್ರೆಡಿ ಇಷ್ಟು ಖಾಲಿಯಾಗಿರೋದು ಗೊತ್ತಾಗುತ್ತೆ ನೋಡಿ. ಇದು ದ ಫೇಸ್ ಶಾಪ್ ಅವರ ರೈಸ್ ಸೆರಮೈಡ್ ಮಾಯ್ಶ್ಚರೈಸಿಂಗ್ ಟೋನರ್. ಸೊ ಇದು ಮಾಯ್ಶ್ಚರೈಸರ್ ಆ್ಯಂಡ್ ಟೋನರ್ ಆಗಿ ಕೂಡ ಆ್ಯಕ್ಟ್ ಮಾಡುತ್ತೆ. ಬಾಟಲ್ ಖಾಲಿಯಾಗಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ಕನ್ಸಿಸ್ಟೆಂಟಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಬಿಲೀವ್ ಮೀ, I really feel a big difference. If you are okay with paying 899 rupees, think and buy. 899 rupeesಗೆ ನಾನು ಪರ್ಚೇಸ್ ಮಾಡಿರೋದು. ಇದು ಒಂದು ಕೊರಿಯನ್ ಸ್ಕಿನ್ ಕೇರ್ ಫಾರ್ಮುಲಾನ ಯೂಸ್ ಮಾಡಿರೋವಂಥದ್ದು. ಅಫ್ಕೋರ್ಸ್ ಕೊರಿಯನ್ ಸ್ಕಿನ್ ಕೇರ್ ಈಸ್ ಗುಡ್ ಫಾರ್ ಕೊರಿಯನ್ ಪೀಪಲ್, ನಾಟ್ ಇಂಡಿಯನ್ ಸ್ಕಿನ್. ಇಂಡಿಯನ್ ಸ್ಕಿನ್ಗೆ ಅದು ಬೇರೆ ರೀತಿಯೇ ವರ್ಕ್ ಆಗುತ್ತೆ ಅಂತ ನನಗನ್ಸುತ್ತೆ. ಟರ್ಮರಿಕ್ ಪಪಾಯ ಇರುವಂಥ ಒಂದು ಫೇಸ್ ವಾಶ್ ಏನಿದೆ ಅದು ಅಪ್ಲೈ ಮಾಡ್ತಿದ್ದೀನಿ. ಇದು ಇಸ್ ಫಾರ್ ಮಾಯ್ಶ್ಚರೈಸಿಂಗ್ ಮೈ ಸ್ಕಿನ್. ಆಫ್ಕೋರ್ಸ್ ನಮಗೆ ಅವ್ರ ಥರ ಒಂದು ಗ್ಲಾಸ್ ಸ್ಕಿನ್ನು ಬೆಳ್ಳಗೆ ಒಂದು ಕರೆನೂ ಕಾಣ್ದಿರೋ ಥರ ಇಟ್ಸ್ ನಾಟ್ ಪಾಸಿಬಲ್. ನಾವು ಇಂಡಿಯನ್ಸ್. ಬಟ್ ಇದೇನು ಹೆಲ್ಪ್ ಮಾಡ್ತಿದೆ ಅಂದರೆ ಟು ಕೀಪ್ ಮೈ ಸ್ಕಿನ್ ಹೈಡ್ರೇಟೆಡ್ ಆ್ಯಂಡ್ ಏನಂತಾರೆ ಒಂದು ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ, ಬ್ರೈಟನ್ ಮಾಡುತ್ತೆ, ಪೋರ್ ಕಡಿಮೆ ಮಾಡುತ್ತೆ. ಇದಕ್ಕೆಲ್ಲ ಬಿಟ್ಟು ಇಟ್ ವರ್ಕ್ಸ್ ಫಾರ್ ಟು ಕೀಪ್ ಯುವರ್ ಸ್ಕಿನ್ ಸ್ಮೂತ್ ಆ್ಯಂಡ್ ಒಂದು ಹೆಲ್ದಿ ಫೀಲಿಂಗ್ ಕೊಡ್ತಾ ಇದೆ. ಎವ್ರಿ ಟೈಮ್ ನಾನು ಫೇಸ್ ವಾಶ್ ಮಾಡಿದ್ಮೇಲೆ ಈ ಟೋನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಅಂಡರ್ ಆರ್ಮ್ ಸ್ಕಿನ್ ಕೇರ್ ನಾನು ಯೂಸ್ ಮಾಡ್ತಾ ಇರೋದು ವಿಶ್ ಕೇರ್ ಅವರ
ಅಂಡರ್ ಆರ್ಮ್ ರೋಲ್ ಆನ್ ಸೀರಮ್ ಥರ ಇದು ವಾಟರಿ ಬೇಸ್ಡ್ ಇದೆ, ಗುಡ್ ಸ್ಮೆಲ್, ಒಳ್ಳೆ ಅರೋಮಾ ಥರ ಇದೆ. ಇದನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಹ್ಯಾವ್ ಸೀನ್ ರಿಸಲ್ಟ್ಸ್ ಇದುವರೆಗೆ. ಬಿಫೋರ್ ಅದು ಹೆಂಗಾಯಿತು ಅಂತ ಶೇರ್ ಮಾಡೋದಕ್ಕಿಂತ ಮುಂಚೆ ಐ ವಾಂಟ್ ಟು ಗಿವ್ ಸಮ್ ಮೋರ್ ಟೈಮ್ ಇದು ಹೆಂಗೆ ವರ್ಕ್ ಆಗ್ತಿದೆ ಅಂತ ನೋಡೋದಕ್ಕೆ. ಬಟ್ ಐ ಕ್ಯಾನ್ ಸಿ ರಿಸಲ್ಟ್ಸ್. ಇದು ಆಕ್ವಾ ಫ್ರೆಶ್. ಇದಾಗಿತ್ತು ನನ್ನ DKD ಜರ್ನಿಯ ಓಪನಿಂಗ್ ಆ್ಯಂಡ್ ಅ ಲಿಟಲ್ ಸ್ಕಿನ್ ಕೇರ್ ಟಿಪ್ಸ್. ಹೋಪ್ಫುಲಿ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಪ್ಲೀಸ್ ಪ್ರೇ ಗಾಡ್ ದಟ್ ನನಗೆ ಟೈಮ್ ಬೇಕು ಟು ಶೂಟ್ ವಿಡಿಯೋ, ಟು ಎಡಿಟ್ ಇಟ್ ಆ್ಯಂಡ್ ದೆನ್ ಪೋಸ್ಟ್ ಇಟ್. ಐ ಬಿ ಆ್ಯಕ್ಟಿವ್ ಆನ್ ಯೂಟ್ಯೂಬ್. ನಿಮ್ಮಿಂದ ನನಗೆ ಆಶೀರ್ವಾದ ಬೇಕು, ಶಕ್ತಿ ಬೇಕು. ಪ್ಲೀಸ್ 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 ಕಾಮೆಂಟ್ ಸೆಕ್ಷನಲ್ಲಿ ಆಲ್ ದ ಬೆಸ್ಟ್ ಅಂತ ಇರಬಹುದು, ಏನೇ ನಿಮ್ಮ ಹಾರೈಕೆ ಇರ್ಬೋದು ನನಗೆ ದಯವಿಟ್ಟು ಪುಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಐ ಕಾಂಟ್ ವೇಟ್ ಟು ಡಾನ್ಸ್ ಆ್ಯಂಡ್ ಎಂಟರ್ಟೈನ್ ಯು ಗೈಸ್.